ಸೊ ಗೈಸ್ ಫೈನಲಿ ಬನ್ನಾರ್ಘಟ್ಟ ನ್ಯಾಷನಲ್ ಪಾರ್ಕ್ ಬಂದಾಯ್ತು. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗು ನಾನು ಸಫಾರಿ ಎಕ್ಸ್ಪೀರಿಯನ್ಸ್ ಮಾಡೋಕೆ ಹೋಗ್ತಾ ಇದ್ದೀನಿ ಬನ್ನಾರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ. ಸೊ ಫಸ್ಟ್ ಟೈಮ್ ಹೋಗ್ತಿರೋದು, ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಅಂದ್ರೆ ಪ್ರಾಣಿಗಳನ್ನೆಲ್ಲ ನೋಡ್ಬೋದಲ್ಲ ಡೈರೆಕ್ಟ್ ಆಗಿ ಅಂತ. ಸೊ ನಾನು ಹೋಗ್ತಿರೋದು ಬಸ್ಸಲ್ಲೇ, ಗಾಡಿಯಲ್ಲಿ ಹೋಗ್ತಿಲ್ಲ, ಯಾಕೆ ರಿಸ್ಕ್ ತೊಗೊಳೋದಂತ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ಡೈರೆಕ್ಟ್ ಬಸ್ ಸ್ಟಾಪ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬಸ್ ಸ್ಟಾಪ್ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಗೈಸ್ ಎಷ್ಟೋ ವರ್ಷ ಆದ್ಮೇಲೆ KSRTC ಬಸ್ ಸ್ಟಾಪಿಗೆ ಬಂದಿದ್ದೀನಿ, ಸಾರಿ BMTC ಬಸ್ ಸ್ಟಾಪಿಗೆ ಬಂದಿದ್ದೀನಿ ನಾನು. ಸೊ ಇಲ್ಲಿ 15 ಪ್ಲಾಟ್ಫಾರ್ಮ್ಗೆ ಹೋಗಿ ಅಲ್ಲಿ ಬಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಸೊ ಹೋಗ್ಬಿಟ್ಟು ಬಸ್ ಹತ್ಕೊಂಡು ಇಲ್ಲಿಂದ ಬಸ್ ಹತ್ತಿರ ಡೈರೆಕ್ಟ್ ಅದು ನ್ಯಾಷನಲ್ ಪಾರ್ಕ್ ಹತ್ರ ನಿಲ್ಸುತ್ತೆ. ಸೊ ಅಲ್ಲಿ ಹೋಗಿ ಇಳ್ಕೊಂಡು ಡೈರೆಕ್ಟ್ ಅಂದ್ರೆ ಝೂ, ನೆಕ್ಸ್ಟ್ ಒಳಗೆ ಝೂ ಹಂಗೆ ಎಂಟ್ರಿ ಇದೆ ಅಲ್ಲಿ. ಸೊ ಹೋಗೋಣ ಬನ್ನಿ ಗೈಸ್. ಸೊ ಬಸ್ ಹುಡುಕ್ತಾ ಇದ್ದೀನಿ ಯಾವ್ದಂತ. ಸೊ 15 ಪ್ಲಾಟ್ಫಾರ್ಮ್ ಹೋಗಿ ಅಂದ್ರು. ಓಕೆ, ಇದು 14 ಇದೆ, ಈ 15 ಇಂದ ಇದೆ. ಹೋಗಿ ಬಸ್ ಹತ್ಕೊಂಡೋಣ ಬನ್ನಿ ಗೈಸ್. ಫಸ್ಟ್ ಗೈಸ್ ಫೈನಲಿ ಬಸ್ ಹತ್ತಿದ್ದೀನಿ ಇವಾಗ ಮೆಜೆಸ್ಟಿಕ್ ಅಲ್ಲಿ. ಸೊ ಇವಾಗ ಹೊರಡ್ಬೇಕು ಇವಾಗ. ಆಲ್ರೆಡಿ ಟೈಮ್ 9:40 ಆಗಿದೆ. ಸೊ ನಾನು 10 ಅಲ್ಲಿ ಇರ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಆಗಿಲ್ಲ, ಏನ್ ಮಾಡಕ್ಕಾಗಲ್ಲ. ಕೂತಿದ್ದೀನಿ ಬಸ್ಸಲ್ಲಿ. ಬಸ್ ಹೋದ್ಮೇಲೆ 1.5 ಅವರ್ 1.25 ಅವರ್ ಆಗುತ್ತೆ ಐ ಥಿಂಕ್. ಸೊ 11:30 12 ಹೋಗಿ ರೀಚ್ ಆಗ್ತೀನಿ ಅನ್ಸುತ್ತೆ. ಸೊ ಬನ್ನಿ ಗೈಸ್ ಹೊರಡೋಣ. ಗೈಸ್ ಇವಾಗ ಬಸ್ ಇಳ್ದಾಯ್ತು ಇಲ್ಲಿ. ಇವಾಗ ಇನ್ನೊಂದು ಬಸ್ ಹತ್ಕೊಂಡು ಹೋಗ್ಬೇಕಂತ, ಇಲ್ಲಿಂದ 1 ಕಿಲೋಮೀಟರ್ ಅಂತೆ. ಸೊ ಅದಕ್ಕೆ ಇವಾಗ ಇನ್ನೊಂದು ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀನಿ ಈಗ. ನನಗೂ ಪ್ರಾಪರ್ ಗೊತ್ತಿಲ್ಲ, ನೋಡ್ಬೇಕು, ಕೇಳ್ಕೊಂಡು ಹೋಗ್ಬೇಕು. ಸೊ ಬಸ್ ಹತ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಗೈಸ್ ಬ್ಲಾಗ್ನ. ಗೈಸ್ ಬಸ್ ಇಳ್ದಾಯ್ತು, ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ನಾನು ಬಂದಿರೋ ಟೈಮೇ ಸರಿ ಅನ್ಸುತ್ತೆ. ಮಳೆ ಬೇರೆ ಬರ್ತಾ ಇದೆ. ಮಳೆ ಬಂದ್ರೆ ಪ್ರಾಣಿಗಳೆಲ್ಲ ಆಚೆ ಇರ್ತವೆ, ಬೇಜಾರಾಗ್ತದೆ ಗೈಸ್. ನೋಡ್ಬೇಕು, ಮಳೆ ಬರ್ತಾ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿಲು ತರ ಇದ್ರೆ. ಯಾವ ಕಡೆ ಟಿಕೆಟ್ ಕೌಂಟರ್ ಹಾಕೋದಿದೆ, ಬನ್ನಿ ಚೆಕ್ ಮಾಡೋಣ. ಹೋಗ್ಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡ್ಬೋದು, ಬಟ್ ನಾನು ಅಲ್ಲೇ ಲೈವಲ್ಲೇ ಹೋಗಿ ನೋಡೋಣ ಅಂತ. ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ, ಫಸ್ಟ್ ಟೈಮ್ ಬಂದಿರೋದಲ್ಲ. ಅಲ್ಲೋಗಿ ಚೆಕ್ ಮಾಡ್ಬಿಟ್ಟು ಅಕಸ್ಮಾತ್ ಜನ ಜಾಸ್ತಿ ಇದ್ರೆ ಆನ್ಲೈನಲ್ಲಿ ಅಲ್ಲೇ ಆಪ್ಷನ್ ಅಲ್ಲೇ ಕೊಟ್ಟಿರ್ತಾರೆ ಹೆಂಗ್ ಬುಕ್ ಮಾಡೋದಂತ. ನೋಡ್ಕೊಂಡಿದ್ದೀನಿ ಆಲ್ರೆಡಿ, ಬಟ್ ಆದ್ರೂ ಏನಕ್ಕೆ ಸುಮ್ಮನೆ ಅಂತ. ಬನ್ನಿ ಹೋಗೋಣ. ಸೊ ಗೈಸ್ ಫೈನಲಿ ಬನ್ನಾರ್ಘಟ್ಟ ನ್ಯಾಷನಲ್ ಪಾರ್ಕ್ ಬಂದಾಯ್ತು. ನೋಡ್ಬೋದು, ಫುಲ್ಲು ಕ್ರೌಡ್ ಇದೆ ಇವತ್ತು, ಸಂಡೇ ಆದ ಕಾರಣ. ಓಕೆ ಬನ್ನಿ, ಫಸ್ಟ್ ಹೋಗ್ಬಿಟ್ಟು ಟಿಕೆಟ್ ಕೌಂಟ್ರಿಗೆ ಹೋಗೋಣ. ಟಿಕೆಟ್ ಕೌಂಟ್ರಿಗೆ ಹೋಗ್ಬಿಟ್ಟು ಟಿಕೆಟ್ ತೊಗೊಳೋಣ. ಅದಕ್ಕಿಂತ ಮುಂಚೆ ಒಂದು ವಾಟರ್ ಬಾಟ್ಲ್ ತೊಗೊಬೇಕು. ವಾಟರ್ ಬಾಟ್ಲ್ ತೊಗೊಳೋಣ ಫಸ್ಟ್. ಸೊ ಗೈಸ್ ಇವಾಗ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡ್ತಾ ಇದ್ದೀನಿ ನಾನು. ಅಲ್ಲಿ ನೋಡ್ಬೋದು ಎಷ್ಟು ಜನ ನಿಂತವ್ರಲ್ಲಿ. ಸರಿ ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ. ಸೊ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ನಾನು ಇಲ್ಲೇ ಆನ್ಲೈನಲ್ಲಿ ಬುಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಕಾಣಿಸ್ತಿದೆಯಲ್ಲ, ಗೊತ್ತಿಲ್ಲ, ಬ್ರೈಟ್ನೆಸ್ ಇಡ್ತೀನಿ, ಫುಲ್ ಇದೆ ಬ್ರೈಟ್ನೆಸ್ಸು. ಸೊ ಬಟರ್ಫ್ಲೈ ಇನ್ಕ್ಲೂಡು. ನೆಕ್ಸ್ಟು 11:30 ಸ್ಲಾಟ್ ಹಾಕೊತೀನಿ. ನೆಕ್ಸ್ಟು ಚೆಕ್ಔಟ್ ಎಸ್, ಎಂಟರ್ ನೇಮ್ ಚೇತನ್, ಮೊಬೈಲ್ ನಂಬರ್ ಹಾಕಬೇಕು. 1 ನಿಮಿಷ ರೀ ಗೈಸ್ ನಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಹಾಕಿದ್ಮೇಲೆ OTP ಕೇಳುತ್ತೆ ಅದು. ಸೊ OTPಗೆ ವೆಯ್ಟ್ ಮಾಡ್ತಾ ಇದ್ದೀನಿ. OTP ಬಂತು. ಓಕೆ 6569 ಸಬ್ಮಿಟ್. ಅಗ್ರಿ ಪ್ರೊಸೀಜರ್. ಓಕೆ ಇವಾಗ ಫೋನ್ ಪೇ ಹೋಗುತ್ತೆ, ಡೈರೆಕ್ಟ್ ಪೇಮೆಂಟ್ ಪ್ರೊಸೀಜರು. ಫೋನ್ ಪೇ ಕೊಟ್ಟೆ. ಓಕೆ ಪೇಮೆಂಟ್ ಮಾಡ್ತಾ ಇದ್ದೀನಿ ರೀ ಗೈಸ್. ಸೊ ಗೈಸ್ ಫೈನಲಿ ಪೇಮೆಂಟ್ ಆಯಿತು. ಇವಾಗ ಇದೊಂದು ಪೇಮೆಂಟ್ ಆಗಿರೋ ಸ್ಕ್ಯಾನರ್ ನಮ್ಗೆ ವಾಟ್ಸಪ್ಗೆ ಒಂದು ಕಾಪಿ ಬರುತ್ತೆ. ಅದಾದ್ಮೇಲೆ ಸೀದಾ ನಮಗೆ ಮೆಸೇಜಲ್ಲಿ ಒಂದು ಕಾಪಿ ಬರುತ್ತೆ. ನೋಡ್ಬೋದು ಇವಾಗ ವಾಟ್ಸಪ್ಪಲ್ಲಿ ಬಂತು ನೋಡಿ, QR ಕೋಡ್ ಬಂತು. ಇದನ್ನ ತೋರಿಸ್ಕೊಂಡು ಒಳಗೆ ಹೋಗ್ತಿರೋದು ಗೈಸ್. ಸೊ ಬನ್ನಿ ಒಳಗೆ ಹೋಗೋಣ. ಗೈಸ್ ಎಂಟ್ರಿ ನೋಡಿ ಗೈಸ್ ಹೆಂಗಿದೆ. ಸೊ ಇವಾಗ ನಮ್ದು ಆನ್ಲೈನ್ ಆಗಿರೋದ್ರಿಂದ ನಾವು ಆನ್ಲೈನ್ ಯಾವ ಕಡೆ, ಐ ಥಿಂಕ್ ಈ ಕಡೆನೇ ಅನ್ಸುತ್ತೆ. ಚೆಕ್ ಮಾಡೋಣ ಇರಿ. ಆನ್ಲೈನ್ ಸರ್, ಆನ್ಲೈನ್ ಗಿಟ್ಟಿದ ತಕ್ಷಣ ಓಕೆ ಥ್ಯಾಂಕ್ ಯು. ಸೊ ಇವಾಗ ಹಿಂಗೆ ಒಳಗೆ ಹೋಗೋದು ಗೈಸ್. ಇವಾಗ ಒಳಗೆ ಹೋಗಿದ ತಕ್ಷಣ ಹೆಂಗಂತ ನನಗೂ ಗೊತ್ತಿಲ್ಲ ಪ್ರಾಪರಾಗಿ. ನೋಡೋಣ ಇರಿ. ಅಲ್ಲಿ ಹೋಗ್ಬೇಕನ್ಸುತ್ತೆ, ಅಲ್ಲೊಂದು ಹಟ್ ಥರ ಇದೆ, ಅಲ್ಲೋ ವೆಯ್ಟ್ ಮಾಡ್ಬೇಕನ್ಸುತ್ತೆ. ತೋರಿಸ್ತೀನಿ ರೀ. ನೋಡ್ಬೋದು
ಫೋಕಸ್ ಆಗ್ತಿಲ್ಲ. ಓಕೆ, ಇಲ್ಲಿ ಹತ್ತರ ಇದೆಯಲ್ಲ, ಐ ಥಿಂಕ್ ಅಲ್ಲೋಗಿ ವೆಯ್ಟ್ ಮಾಡ್ಬೇಕು ಅನ್ಸುತ್ತೆ. ಸೊ ಬನ್ನಿ ಹೋಗಿ ನೋಡೋಣ. ಗೈಸ್ ಇಲ್ಲಿ ಬಂದ ತಕ್ಷಣ ಜೀಬ್ರಾ ಕಾಣಿಸುತ್ತೆ ನಮ್ಗೆ. ನೋಡ್ಬೋದು ನೋಡಿ, ಅಲ್ಲೊಂದು ಮಲ್ಕೊಂಡಿದೆ. ನೋಡಿ ಅಲ್ಲೊಂದು ಮಲ್ಕೊಂಡಿದೆ ನೋಡಿ. ಇನ್ ಮಿಕ್ಕಿದೆಲ್ಲ ಅಲ್ಲಿ ತಿಂತಾ ಇದೆ, ಹುಲ್ ತಿಂತಾ ಇದೆ. ಬಂದ ತಕ್ಷಣ ಇಲ್ಲಿ ಜೀಬ್ರಾ ಕಾಣಿಸುತ್ತೆ ನಮ್ಗೆ. ಓಕೆ, ಇವಾಗ ನಾವು ಸಫಾರಿಗೆ ಹೋಗ್ಬೇಕು. ಐ ಥಿಂಕ್ ಯಾವ ಕಡೆ ಅಂತ ನಂಗೂ ಗೊತ್ತಿಲ್ಲ, ಕೇಳ್ಕೊಂಡು ಹೋಗ್ತೀನಿ ಗೈಸ್. ಗೈಸ್ ಇದು ಬಂದು ಬಸ್ ಸಫಾರಿಗೆ ಹೋಗ್ತಾ ಇರೋದು. ಸರ್ ಆನ್ಲೈನ್ AC non ನಾನ್ ಎ ಸಿ ಸರ್. ಓಕೆ, ಸೊ ಹಿಂಗೆ ಹೋದ್ರೆ ಡೈರೆಕ್ಟ್ ಬಸ್ ಸಫಾರಿ ಸಿಗುತ್ತೆ ನಮಗೆ. ಸೊ ಗೈಸ್ ಫೈನಲಿ ನನ್ನ ಫ್ರೆಂಡ್ಸಿಗೆ ಸಿಕ್ತು. ಅಂತೂ ಇಂತೂ ಅಣ್ಣ ಕೂಡಿಸ್ಬಿಟ್ರು ನನ್ನ, ಬನ್ನಿ ಕೂತ್ಕೊಳ್ಳಿ ಅಂತ. ನೋಡಿ ಇಲ್ಲಿ ನಮ್ಮ ಮುಂದೆನೇ ರಾಯರಿದ್ದಾರೆ. ಸೊ ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ. ಬನ್ನಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಬಟರ್ಫ್ಲೈ ಪಾರ್ಕ್ ನೋಡ್ಬೋದು ಗೈಸ್, ಬಟರ್ಫ್ಲೈ ಪಾರ್ಕ್ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದೊಂದಕ್ಕೂ ಒಂದೊಂದು ಝೋನ್ ಅಂತ ಇದೆ ಗೈಸ್. ಇಲ್ಲಿ ಪ್ರತಿಯೊಂದು ಝೋನಲ್ಲೂ ಒಂದೊಂದು ಪ್ರಾಣಿ ಸ್ಪೆಷಲ್ ಆಗಿರುತ್ತೆ. ಆ ಝೋನ್ ನ ತೋರಿಸ್ಕೊಂಡು ಹೇಳ್ಕೊಂಡು ಅದೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಒಂದೊಂದೇ ಝೋನ್ ನ. ಗೈಸ್ ಜಿಂಕೆ ನೋಡಿ ಇಲ್ಲಿ, ಎಷ್ಟು ಚೆನ್ನಾಗಿದೆ, ಎಷ್ಟೊಂದಿದೆ ನೋಡಿ ಗೈಸ್ ಇಲ್ಲಿ ಜಿಂಕೆ. ಮಳೆ ನಿಂತದೆ ನೋಡಿ ಗೈಸ್ ಬೇರೆ. ಮಳೆ ಬಂದ್ರೆ ಎಲ್ಲಾ ಪ್ರಾಣಿಗಳು ಗೂಡ್ಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಜಿಂಕೆ. ನೋಡಿ ಗೈಸ್ ಇಲ್ಲಿ ಎಷ್ಟೊಂದು ಜಿಂಕೆಗಳಿದೆ ನೋಡಿ. ನೋಡಿ ಅಲ್ಲೂ ನೋಡಿ ಎಷ್ಟೊಂದಿದೆ ನೋಡಿ. ಇಲ್ಲಿ ಎಲ್ಲ ಅದ್ರ ಪಾಡಿಗೆ ತಿಂತ ಕೂತಿದೆ ಗೈಸ್. ನೋಡಿ ಇಲ್ಲಿ ಇದನ್ನ ನಾವು ಕಾಡ್ಕೋಣ ಅಂತೀವಿ ಇದನ್ನ. ಸೊ ನೋಡಿ ಇದೆಲ್ಲ ಪ್ರತಿಯೊಂದು ಇದೆ, ಬೈಸನ್ ಇಂದ ಹಿಡಿದು A to Z ಎಲ್ಲ ನೋಡಿ ಇಲ್ಲಿ. ವಾವ್, ಎಷ್ಟೊಂದಿದೆ ನೋಡಿ ಗೈಸ್ ಇಲ್ಲಿ. ನೋಡಿ ಗೈಸ್ ಕಾಡ್ಕೋಣ. ನೋಡಿ ಅದ್ರ ಪಾಡಿಗೆ ಅದಿದೆ, ಜಿಂಕೆಗೆ ಏನು ಮಾಡ್ತಾನೆ ಇಲ್ಲ, ಅದ್ರ ಪಾಡಿಗೆ ಅದಿದೆ ನೋಡಿ. ನಮ್ಮೂರಲ್ಲಿ ಜಾಸ್ತಿ ಇದೆ ಗೈಸ್, ಅಂದ್ರೆ ನಮ್ ಕುಂದಾಪುರ ಮ್ಯಾಂಗ್ಳೂರ್ ಸೈಡ್ ಗೈಸ್. ನೋಡಿ ಇಲ್ಲಿ ರೋಡ್ ಹತ್ರನೇ ಬರ್ತಾ ಇದೆ ನೋಡಿ, ರೋಡ್ ದಾಟ್ತಾ ಇದೆ. ವಾವ್ ಗೈಸ್ ಇದು ಎಲಿಫೆಂಟ್ ಝೋನ್, ಇದು ನೋಡ್ಬೋದು, ತೋರಿಸ್ತೀನಿ ನೋಡಿ. ಇಲ್ಲಿ ಎಲಿಫೆಂಟ್ಸ್ ಇರುತ್ತೆ. ಮುಂದೆ ಒಂದು ಬಸ್ ಹೋಗ್ತಾ ಇದೆ ಗೈಸ್. ಆ ಬಸ್ ನಿಂತಾಗ ಅಲ್ಲೇನೋ ಇದೆ ಅಂತ ಅರ್ಥ. ಸೊ ಅಲ್ಲಿವರೆಗೂ ಹೋಗ್ತಾನೆ ಇರೋದು. ಓಕೆ, ಇಲ್ಲಿ ಬಸ್ ನಿಂತಿದೆ. ಎಲಿಫೆಂಟ್ ಝೋನ್ ಗೈಸ್ ಇದು. ನೋಡಿ ಅಲ್ಲೇ ನಿಂತಿದೆ ಎಲಿಫೆಂಟ್. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲೇ ಇದು ಎಲಿಫೆಂಟ್ ಝೋನ್ ಗೈಸ್ ಇದು. ನೋಡ್ಬೋದು ನೋಡಿ, ಅಲ್ಲಿ ಎಷ್ಟೊಂದಿದೆ ನೋಡಿ ಎಲಿಫೆಂಟ್ಸ್. ಇಲ್ಲಿ ಮರಿ ಎಲಿಫೆಂಟ್ಸ್ ಇದೆ, ಇದು ಇದೆ ನೋಡಿ. ದೊಡ್ಡಾನೆ ನಿಂತಿದೆ ಇಲ್ಲಿ. ದೊಡ್ಡಾನೆ ಅನ್ಸುತ್ತೆ ಐ ಥಿಂಕ್. 3 months ಬೇಬಿ ಇದೆ ನೋಡಿ ಅದರಲ್ಲಿ. ನೋಡಿ ಗೈಸ್, ಅಲ್ಲಿ 3 ವರ್ಷದ್ದು 3 months ಬೇಬಿ ಅಂತ ಅದು ಚಿಕ್ಕ ಮರಿ ಇದೆ ಗೈಸ್. ಅದು 3 ತಿಂಗಳು ಮರಿ ಅಂತ ಅದು. ಅಲ್ಲಿ 3 months ಬೇಬಿ. ಅಲ್ಲಿ ಕೆಳಗಡೆ 3 ತಿಂಗಳು ಮರಿ ಅಂತ ಅದು. ಮರಿ ಕೆಳಗಡೆ ಇದೆ ಮರಿ. ವಾವ್ ಬ್ಯೂಟಿಫುಲ್. ನಾವು ಅಲ್ಲಿದೆ ನೋಡಿ ಗೈಸ್, ಇಲ್ಲಿ ಚಿಕ್ಕ ಕಾಣಿಸ್ತದೆ ನೋಡಿ, ಇಲ್ಲಿ 3 months ಬೇಬಿ ಅಂತ ಅದು. ಇದ್ಯಾವ ಝೋನ್ ಅಣ್ಣ? ಕರಡಿ ಗೈಸ್. ನೋಡಿ ಗೈಸ್, ಕರಡಿ ಝೋನು ಬರ್ತಾ ಇದ್ದಂಗೆ ಕರಡಿ ಇದೆ ಇಲ್ಲೇ. ವಾವ್ ನೋಡಿ, ಬರ್ತಾ ಇದ್ದಂಗೆ ಸಿಕ್ತು ಕರಡಿ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಫಸ್ಟ್ ಟೈಮ್ ಎದುರುಗಡೆ ನೋಡ್ತಾರೆ ಅದಕ್ಕೆ. ಅದ್ರ ಉಗುರು ನೋಡಿ ಗೈಸ್ ಎಷ್ಟು ದೊಡ್ಡದಿದೆ. ಓಕೆ ಗೈಸ್, ಇಲ್ಲಿ ನೋಡಿ ಅಲ್ಲಿ ಕರಡಿ ಓಡಾಡ್ತಾ ಇದೆ. ಅಲ್ಲಿ ತೋರಿಸ್ತೀನಿ ರೀ. ಕೇಜ್ ಒಳಗಿದೆ ಅನ್ಸುತ್ತೆ ಐ ಥಿಂಕ್, ಅದು ಗೊತ್ತಾಗ್ತಾರ. ಲೆಫ್ಟ್ ಸೈಡ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಗೈಸ್. ಇಲ್ಲಿ ರೋಡ್ ಅಲ್ಲಿ ಕೂತಿದೆ, ತೋರಿಸ್ತೀನಿ ರೀ ನಿಮ್ಗೆ ಕ್ಲಿಯರ್ ಆಗಿ. ನೋಡಿ ಗೈಸ್, ಏನೋ ಮಾಡ್ತಾ ಇದೆ ಅದು. ವಾವ್ ನೋಡಿ, ಏನೋ ಮಾಡ್ತಾ ಇದೆ ಅದು, ಏನೋ ನೋಡ್ತಾ ಇದೆ ನೋಡಿ. ಗೈಸ್ ನೋಡಿ ಇಲ್ಲಿ
ವಾವ್, ಎರಡು ಇದೆ ಗೈಸ್, ಎರಡು ಏನೋ ಮಾಡ್ತೈತೆ ಅದಾಗ್ಲೇ. ಬಸ್ ಬಂದ ತಕ್ಷಣ ಆ ಕಡೆ ಹೋಗ್ಬಿಡ್ತು. ಗೈಸ್ ಇದು ಲೆಪರ್ಡ್ ಝೋನ್, ಇದು ಇದಕ್ಕೆ ನೆಕ್ಸ್ಟ್ ಫುಲ್ ಲೆಪರ್ಡ್ ಕಾಣಿಸುತ್ತೆ. ಡೋರ್ ಓಪನ್ ಆಗುತ್ತೆ ನೋಡಿ ಇವಾಗ. ಇಲ್ಲಿಂದ ಹೋದ್ರೆ ನೆಕ್ಸ್ಟ್ ಲೆಪರ್ಡ್ ಸಿಗುತ್ತೆ ನಮ್ಗೆ. ನೋಡೋಣ ಇರಿ. ಗೈಸ್ ಲೆಪರ್ಡ್ ಎರಡೆರಡು ಝೋನ್ ಇದೆ. ಅಲ್ಲೊಂದು ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಇಲ್ಲೊಂದು ಎಂಟ್ರಿ. ಎರಡು ಝೋನ್ ಇದೆ ಲೆಪರ್ಡ್ಗೆ. ಲೆಪರ್ಡ್ ನೋಡಕ್ಕಂತಾನೆ ಕಾಯ್ತಾ ಇದೆ ಇಷ್ಟೊತ್ತರ್ಗು. ಇಷ್ಟೊತ್ತೆಲ್ಲ ನೋಡಿದ್ದು ಚೆನ್ನಾಗಿತ್ತು, ಬಟ್ ಲೆಪರ್ಡ್ ನೋಡಕ್ ಒಂಥರ ಖುಷಿ ಅಲ್ಲ ಎದುರುಗಡೆ ನೋಡಕ್ಕೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದೀನಿ, ನೋಡೋಣ ಇರಿ ಕಾಣಿಸುತ್ತಾ ಏನಂತ. ಮೇ ಬಿ ಅಲ್ಲಿ ಇದೆ ಅನ್ಸುತ್ತೆ, ಬಸ್ ಸ್ಲೋ ಮಾಡ್ತಾ ಇದಾರೆ. ತೋರಿಸ್ತೀನಿ ಇರಿ. ನೋಡಿ ಗೈಸ್ ಅಲ್ಲಿ ಒಳಗೆ ಕೇಜ್ ಅಲ್ಲಿ ಇದೆ ಅದು ಲೆಪರ್ಡ್. ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಬೇಡ, ಈಗ ಮುಂದೆ ತಗೊಳ್ಳಿ ಬರಲ್ಲ. ಅಲ್ಲಿ ಕೇಜ್ ಒಳಗಿದೆ ಲೆಪರ್ಡ್. ವಾವ್, ಅಲ್ಲಿ ಮುಂದೆ ಹೋದ್ರೆ ಎದುರುಗಡೆನೆ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ನೋಡೋಣ ಇರಿ. ಅಲ್ಲಿ ಸಿಗ್ಬೋದು, ಅಲ್ಲಿ ಸಿಕ್ಕ ಇಟ್ಕೊಡ್ತೀನಿ. ಗೈಸ್ ಅಲ್ಲಿ ಬಂಡೆ ಮೇಲೆ ಕೂತಿದೆ ನೋಡಿ ಲೆಪರ್ಡ್. ನೋಡಿ ಇಲ್ಲಿ ಕೂತಿದೆ ನೋಡಿ ಗೈಸ್, ಹೆಂಗ್ ಕೂತಿದೆ ನೋಡಿ ಅದು ಗಂಭೀರವಾಗಿ. ವಾವ್, ಇಲ್ಲೊಂದು ಬರ್ತೈತೆ ನೋಡಿ, ಇಲ್ಲೊಂದು ಏಳೆಂಟಿದೆ ನೋಡಿ ಇಲ್ಲಿ. ಇದು ಬರ್ತೈತೆ. ಅಲ್ಲಿ ಕೆಳಗಡೆ ಕಾಣಿಸ್ತಾ ಎಲ್ಲ ಅಲ್ಲಿ ಎಲ್ಲ ಎಬ್ಬರು ಇದೆ ನೋಡಿ ಇಲ್ಲಿ. ಗೈಸ್ ನೋಡಿ ಗೈಸ್ ಅಲ್ಲಿ ಎಷ್ಟೊಂದಿದೆ ಅಲ್ಲಿ. ತೋರಿಸ್ತೀನಿ ಇರಿ, ಅಲ್ಲಿ ನೋಡಿ. ಅಲ್ಲಿ ನೋಡಿ ಗೈಸ್, ಅಲ್ಲಿ ನೋಡಿ ಜಗಳ ಆಡ್ತಾ ಇದೆ ನೋಡಿ, ಕಿತ್ತಾಡ್ತಾ ಇದೆ. ಒಂಚೂರು ಮುಂದೆ ಹೋಗ್ತಾರೆ. ಹಾ ಸಾಕ ನೋಡಿ ಗೈಸ್, ಕಿತ್ತಾಡ್ತಾ ಇದೆ ಅದು. ಇವಾಗ ಸೈಲೆಂಟ್ ಆಯ್ತು ಬಸ್ ನೋಡಿದ ತಕ್ಷಣ. ನೋಡಿ ಹೆಂಗಿದೆ. ವಾವ್, ನೋಡ್ತಾ ಇದೆ ಬಸ್ನೇ ನೋಡ್ತಾ ಇದೆ ಅದು, ಯಾರು ಇರಲ್ಲ ಅಂತ. ಎರಡಿದೆ ಇಲ್ಲಿ. ಓಕೆ ಗೈಸ್, ನೆಕ್ಸ್ಟ್ ಇವಾಗ ಲಯನ್ ಝೋನ್ಗೆ ಎಂಟ್ರಿ ಆಗ್ತಾ ಇದೀವಿ. ಲೆಪರ್ಡ್ ಮುಗೀತು, ಲಯನ್ ಝೋನ್ ಈಗ. ಲಯನ್ ಝೋನ್ಗೆ ಎಂಟ್ರಿ ಆಗ್ತಾ ಇದೆ ನೋಡಿ. ಲಯನ್ ಏನಾದ್ರು ಎದುರುಗಡೆನೆ ಕಾಣಿಸ್ಕೊಂಡು ಚೆನ್ನಾಗಿರುತ್ತೆ. ನೋಡೋಣ ಇರಿ ಏನಾಗುತ್ತೆ ಅಂತ. ಲೆಪರ್ಡ್ ಅಷ್ಟು ಕಾಣಿಸಿಲ್ಲ, ಎಲ್ಲ ಹೋಗಿ ಮಲ್ಕೊಂಡ್ಬಿಟ್ಟಿತ್ತು. ಅಟ್ಲೀಸ್ಟ್ ಲಯನ್ ಆದ್ರೂ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಲಯನ್ಗೂ ಎರಡೆರಡು ಇದೆ ಗೈಸ್ ಅಂದ್ರೆ ಎಂಟ್ರಿ. ಇದೆಯಾ ಝೋನ್ ಅಣ್ಣ? ಇದು ಟೈಗರ್ ಸಿಗುತ್ತೆ ಬಿಡಿಸ್ಬೇಕಿತ್ತು. ಇದು ದೊಡ್ಡ ತಲೆನೋವು. ಗೈಸ್ ಇದು ಟೈಗರ್ ಝೋನ್ ಅಂತೆ, ಬಟ್ ಟೈಗರ್ ಸಿಗೋದೇ ಕಷ್ಟ ಅಂತ ಹೇಳ್ತಾ ಇದಾರೆ, ಹುಡುಕ್ಬೇಕಂತ ಇದಾರೆ. ಲಯನ್ ಪ್ರಾಪರ್ ಆಗಿ ಕಾಣಿಸಿಲ್ಲ, ಬೇಜಾರಾಗ್ತದೆ. ನೋಡೋಣ ಈಗ ಏನಾಗುತ್ತೆ ಅಂತ. ಇನ್ನೊಂದ್ಸತಿ ತೋರಿಸ್ತೀನಿ ಅಂತ ಹೇಳಿದ್ರು. ಟೈಗರ್ ನೋಡ್ಕೋಕ್ ಬಂದಿದೀವಿ ಇವಾಗ. ನೋಡೋಣ ಟೈಗರ್ ಆದ್ರೂ ಕಾಣಿಸುತ್ತಾ ಏನು ಇರ್ತಾ ಅಂತ. ಗೈಸ್ ಇಲ್ಲೇ ಟೈಗರ್ ಕೂತಿದೆ ನೋಡಿ. ಎರಡು ಇದೆ ನೋಡಿ, ಎರಡು. ನೋಡಿ ಗೈಸ್ ಇಲ್ಲಿ ಎರಡು ಟೈಗರ್ ಕೂತಿದೆ. ವಾವ್, ನೋಡಿ ಎರಡು ಟೈಗರ್ ಕೂತಿದೆ ಇಲ್ಲಿ. ವಿಡಿಯೋ ಮಾಡ್ಬೇಕಾ ಫೋಟೋ ತಕ್ಕ? ವಿಡಿಯೋ ಮಾಡಿ. ಇದೆ ಆಯ್ತು, ಮಾಡ್ಕೊಡ್ತೀನಿ. ನೋಡಿ ಎರಡು ಟೈಗರ್ ಇಲ್ಲಿ ಕೂತಿದೆ. ಒಂದ್ ಕೂತಿದೆ ನೋಡಿ, ಒಂದು ಆ ಕಡೆ ಫೇಸ್ ಮಾಡ್ಬಿಟ್ಟಿದೆ, ಒಂದು ಈ ಕಡೆ ಫೇಸ್ ಮಾಡಿದೆ. ಚೂರು ಹತ್ರ ಇದ್ರೆ ಚೆನ್ನಾಗಿರೋದು, ಬಟ್ ಏನ್ ಮಾಡಕ್ಕಾಗಲ್ಲ. ಗೈಸ್ ನೋಡ್ಬೋದು ಇವಾಗ ಕ್ಲಿಯರ್ ಆಗಿ ಕಾಣಿಸ್ತದೆ. ಟೈಗರ್ ಮಲ್ಕೊಂಡ್ಬಿಟ್ಟಿದೆ ನೋಡಿ. ವಾವ್, ಮಲ್ಕೊಂಡ್ಬಿಟ್ಟಿದೆ ಎರಡು ಪಾಪ. ಅದೊಂದು ಕೂತಿದೆ ಆ ಕಡೆ, ಫೇಸ್ ಕಾಣಿಸ್ತಾ ಇಲ್ಲ ಅದ್ರದ್ದು. ಅಲ್ಲೊಂದು ಕೂತಿದೆ ಅದು, ಬಟ್ ಅದ್ರ ಫೇಸ್ ಕಾಣಿಸ್ತಾ ಇಲ್ಲ. ಗೈಸ್ ಮತ್ತೆ ಇನ್ನೊಂದು ಲಯನ್ ಝೋನ್ ಹೋಗ್ತದಿವಿ ಇವಾಗ. ನೋಡ್ಬೋದು ಇಲ್ಲಿ ಎರಡೆರಡು ಝೋನ್ ಇದೆ. ಎರಡು ಗೇಟ್ ಇದೆ ಇಲ್ಲೂ. ಬಂದು ನಿಂತಿದ ತಕ್ಷಣ ಆಟೋಮೆಟಿಕ್ ಓಪನ್ ಆಗುತ್ತೆ. ಓಪನ್ ಮಾಡಿಲ್ಲ ಇನ್ನು, ಓಪನ್ ಆಯ್ತು. ಆಗ್ಲಿಂದ ಒಂದು ಪ್ರಾಪರ್ ಆಗಿ ಲಯನ್, ಲೆಪರ್ಡು, ಟೈಗರ್ ಯಾವ್ದು ಪ್ರಾಪರ್ ಆಗಿ ಎದುರುಗಡೆ ಬಂದು ನೋಡಕ್ ಆಗಿಲ್ಲ. ಅಟ್ಲೀಸ್ಟ್ ಇವಾಗ ಆದ್ರೆ ಒಂದು ಯಾವ್ದಾನ ಒಂದು ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟು ದೂರ ಬಂದಿರೋದಕ್ಕೂ ನೋಡೋಣ ಇರುತ್ತೆ ಎಲ್ಲ ಅದೇ ಹೇಳ್ತಾ ಕಾಣಿಸಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಫುಲ್ ಬೇಜಾರು. ಗೈಸ್ ಇಲ್ಲಿ ಒಂದು ಎದುರುಗಡೆ ಒಂದು ಲಯನ್ ಕೂತಿದೆ ನೋಡಿ. ನೋಡಿ ಕೇಜ್ ಒಳಗಿದೆ ಅದು, ಬಟ್ ಏನ್ ಮಾಡಕ್ ಆಗಲ್ಲ. ಇಲ್ಲೊಂದು ಆಚೆನೂ ಇದೆ ಇದು ನೋಡಿ. ಕೇಜ್ ಆಚೆನೇ ಇದೆ ಅದು.
ಇಲ್ಲೊಂದು ಗಂಡ್ ಸಿಂಹ ಇದೆ, ಹೆಂಗ್ ಮಸ್ತಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಸೈಕ್ ಆಗಿದೆ ನೋಡಕ್ಕೆ. ತೋರಿಸ್ತೀನಿ ರೀ. ಈ ಬಸ್ಸಿಗೆ ನಿಲ್ಸಿದಾರೆ, ಇಲ್ಲೊಂದು ಇದೆ, ಇಲ್ಲಿ ಫೋಟೋ ತೆಗಿತಾ ಇದಾರೆ ಇವರು. ಸೊ ಇಲ್ಲಿ ನೋಡ್ಬೋದು. ಬಟ್ ಅಲ್ಲೊಂದು ಇದೆ ಗೈಸ್, ಆ ಮರದಿಂದ ಒಂದು ಕೂತಿದೆ. ಆ ಮರದಿಂದ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು. ತೋರಿಸ್ತೀನಿ ರೀ ಇವಾಗ ಅದನ್ನ. ವಾವ್, ನೋಡಿ ಗೈಸ್ ಹೆಂಗಿದೆ ಇದು. ಓ ಮೈ ಗಾಡ್, ನೋಡಿ ಗೈಸ್ ಇದು. ವಾವ್, ಎಷ್ಟು ದೊಡ್ಡ ಸಿಂಹ ನೋಡಿ ಗೈಸ್ ಇದು. ನೋಡಿ, ವಾವ್, ಸೆಂಟ ಮಲ್ಕೊಂಡ್ಬಿಟ್ಟಿದೆ. ನೋಡಿ ಈ ಕಡೆ, ನೋಡಿ ಈ ಕಡೆ, ನೋಡಿ ಇಲ್ಲೊಂದಿದೆ ಗೈಸ್, ಕೇಜ್ ಒಳಗಿದೆ ಅದು. ಚೆನ್ನಾಗಿದೆ ಗೈಸ್. ಎದೊಳ್ತು ಗೈಸ್, ಎದೊಳ್ತು, ಎದೊಳ್ತು, ಎದೊಳ್ತು. ಓ, ಜಸ್ಟ್ ಮಿಸ್ ಗೈಸ್. ಇಲ್ಲಿ ನೋಡಿ, ಇಲ್ಲ ಲಯನ್ ಕಾಪ್ಸ್. ನೋಡಿ ಇಲ್ಲೂ ಸಿಂಹ ಇದೆ, ಕಾಲು ಎತ್ಕೊಂಡು ಮಲ್ಕೊಂಡ್ಬಿಟ್ಟಿದೆ ಅದು. ಫೋಕಸ್ ಮಾಡಿ ನೋಡಿ ಗೈಸ್, ಇದು ಕಾಲು ಎತ್ಕೊಂಡು ಮಲ್ಕೊಂಡ್ಬಿಟ್ಟಿದೆ. ಇಲ್ಲೂ ಸಿಂಹ ಇದೆ, 3 ಇದೆ ಗೈಸ್ ಇಲ್ಲಿ. ನೋಡಿ ಗೈಸ್ ಇದು ಮಲ್ಕೊಂಡಿದೆ ಕಾಲು ಎತ್ಕೊಂಡು. ನೋಡಿ 3 ಸಿಂಹ ಇದೆ ಇಲ್ಲಿ, ಆರಾಮ ರೆಸ್ಟ್ ಮಾಡ್ತಾ ಇದೆ ಗೈಸ್ ಅದು. ನೋಡಿ ಇಲ್ಲೊಂದು ಮಲ್ಕೊಂಡಿದೆ. ನಾವು ಬಂದಿರೋ ಟೈಮಿಂಗ್ಸ್ ರಾಂಗ್ ಇದೆ ಅನ್ಸುತ್ತೆ ಗೈಸ್. ಎಲ್ಲಾ ಪ್ರಾಣಿಗಳು ಮಲ್ಕೊಂಡ್ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದೆ ಅದು. ಗೈಸ್ ಇಲ್ಲೊಂದು ನೋಡಿ, ಇಲ್ಲೊಂದು ಫುಲ್ ಈ ಕಡೆ ಎಲ್ಲ ಫುಲ್ ಏನೇ. ಅಲ್ಲೊಂದು ಟೈಗರ್ ಓಡಾಡ್ತಾ ಇತ್ತು ಗೈಸ್. ನೋಡಿ ಗೈಸ್ ಹೆಂಗ್ ಓಡಾಡ್ತಾ ಇದೆ ಟೈಗರ್. ಅಂತೂ ಒಂದು ಓಡಾಡೋ ಟೈಗರ್ ನೋಡಿದೆ ಫೈನಲಿ. ನೀರು ಕುಡಿತಾ ಇದೆ ಅದೀಗ. ನೋಡಿ ಅಲ್ಲಿ ನೀರು ಕುಡಿತಾ ನಿಂತಿದೆ. ಫೈನಲಿ ಅಂತೂ ಒಂದು ಓಡಾಡೋದು ನೋಡಿದೆ ಗೈಸ್ ಟೈಗರ್. ಅದೇನ್ ಕಾಣ್ತದೆ ಅಲ್ಲೇ ಓ, ಮುಂದೆ ಬರ್ತದೆ ಗೈಸ್ ಇವಾಗ. ನೋಡಿ ಮುಂದೆ ಬರ್ತದೆ ನಡ್ಕೊಂಡು ಹಿಂಗ. ವಾವ್, ವಾವ್, ನೋಡಿ ಆಗ್ಲೇ ರೋಡಲ್ಲಿ ಯಾವ್ದು ಕಾಣಿಸಿಲ್ಲ, ಬಟ್ ಇವಾಗೆಲ್ಲ ಕೇಜ್ ಅಲ್ಲಿ ಇದೆ ಗೈಸ್. ನೋಡಿ ಎಲ್ಲ ಇಲ್ಲಿ ವೈಟ್ ಟೈಗರ್ ಇದೆ, ವೈಟ್ ಟೈಗರ್, ವೈಟ್ ಟೈಗರ್ ಮಲ್ಕೊಂಡಿದೆ ನೋಡಿ ಗೈಸ್ ಇಲ್ಲಿ. ನೋಡಿ ಗೈಸ್ ಬಿಳಿ ಹುಲಿ ಮಲ್ಕೊಂಡಿದೆ ಇಲ್ಲಿ. ಓ, ಎದೊಳ್ತು ಗೈಸ್ ಇವಾಗ, ಎದೊಳ್ತು ಮತ್ತೆ ಮಲ್ಕೊಂಡ್ಬಿಡ್ತಾ ಇದೆ. ಒಂದ್ ರೌಂಡ್ ಹಂಗೆ ವಾಕ್ ಬಂದಿದ್ರೆ ಚೆನ್ನಾಗಿರೋದಪ್ಪ ಅದು. ಗೈಸ್ ಸಫಾರಿ ಮುಗೀತಿ, ಇವಾಗ ಆಚೆ ಹೋಗ್ತಾ ಇದೀವಿ. ಆಕ್ಚುಲಿ ಅಣ್ಣ ಏನಂದ್ರೆ ಬಂದ್ರೆ ಮಾರ್ನಿಂಗ್ ಫಸ್ಟ್ ಸೆಷನ್ ಬನ್ನಿ, ಅಂದ್ರೆ 9 o'clock 9:30 10ಗೆ ಆಗ ಬಂದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಎಲ್ಲಾ ಪ್ರಾಣಿಗಳು ಕಾಣಿಸುತ್ತೆ. ಅದು ಬಿಟ್ರೆ ಈವ್ನಿಂಗ್ ಒಂದು 4 o'clock 4:30 ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅವಾಗೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಹಿಂಗೆ ರೋಡ್ ಮೇಲೆ ಓಡಾಡ್ತಾ ಇರ್ತವೆ. ಸೊ ಆ ಬ್ಯಾಚ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಅದೇ ಬ್ಯಾಚ್ ಬಂದಾಗ ಅಂತ ಪ್ಲಾನ್ ಮಾಡ್ತಾ ಇದೀನಿ, ನೋಡೋಣ ಏನಾಗುತ್ತೆ ಅಂತ. ಇವಾಗ ಆಚೆ ಹೋಗ್ತಾ ಇದೀವಿ, ಬನ್ನಿ ಆಚೆ ಹೋಗ್ಬಿಟ್ಟು ಝೂ ನೋಡೋಣ. ಝೂ ಹೋಗ್ಬಿಟ್ಟು ಝೂ ಅಲ್ಲಿ ಸ್ವಲ್ಪ ನೋಡ್ಕೊಂಡು ವಾಪಸ್ ಮನೆ ಕಡೆ ಹೋಗೋಣ. ಗೈಸ್ ಸಫಾರಿ ಮುಗಿಸ್ಕೊಂಡ್ ಬಂದಾಯ್ತು, ಇವಾಗ ಬಟರ್ಫ್ಲೈ ಪಾರ್ಕ್ ಹೋಗ್ತಾ ಇದೀವಿ. ಸೊ ಬಟರ್ಫ್ಲೈ ಪಾರ್ಕ್ ಹೋಗ್ಬಿಟ್ಟು ಅಟ್ಲೀಸ್ಟ್ ಬಟರ್ಫ್ಲೈ ಆದ್ರೂ ನೋಡೋಣ ಬನ್ನಿ. ಗೈಸ್ ಇಲ್ಲಿ ಬಟರ್ಫ್ಲೈ ಪಾರ್ಕ್ ಬಂದು, ಬಟ್ ಬಟರ್ಫ್ಲೈ ಒಂದು ಕಾಣಿಸ್ತಲ್ಲ. ಹುಡುಕ್ತಾ ಇದೀನಿ ಬಟರ್ಫ್ಲೈಸ್ ಎಲ್ಲಿದೆ ಅಂತ, ಓಡಾಡ್ತಾ ಇದೀನಿ ಆಗ್ಲಿಂದ, ಒಂದು ಕಾಣಿಸ್ತಲ್ಲ ನೋಡಿ. ಬಟ್ ಪೀಸ್ ಆಗಿದೆ ಪ್ಲೇಸು ಫುಲ್ಲು, ನೋಡ್ಕೊಂಡು ಹೋಗ್ತಾ ಇದೀವಿ. ಮೇ ಬಿ ಓಕೆ, ಅಲ್ಲಿ ಮ್ಯೂಸಿಯಂ ತರ ಇದೆ ಗೈಸ್, ಅಲ್ಲಿ ನೋಡಿ ಕಾಣಿಸ್ತದೆ. ಐ ಥಿಂಕ್ ಅಲ್ಲಿದೆ ಅನ್ಸುತ್ತೆ. ಓಕೆ ಬನ್ನಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಗೈಸ್ ಇದ್ರೊಳಗಡೆ ಹೋದ್ರೆ ಮೇ ಬಿ ಬಟರ್ಫ್ಲೈ ಸಿಗ್ಬೋದು ಅನ್ಸುತ್ತೆ. ಬನ್ನಿ ನೋಡೋಣ. ಡೋರ್ ಬೇರೆ ಕ್ಲೋಸ್ ಆಗಿದೆ, ಓಪನ್ ಆಯ್ತು ಡೋರ್. ಬನ್ನಿ ಹೋಗೋಣ ಒಳಗೆ. ಇಲ್ಲಿ ಸ್ವಲ್ಪ ಬಟರ್ಫ್ಲೈ ಕಾಣಿಸ್ತದೆ ಗೈಸ್, ಸ್ವಲ್ಪ ಕಾಣಿಸ್ತದೆ ಬಟರ್ಫ್ಲೈಸು. ನೋಡಿ ಇಲ್ಲೊಂದು ಹಾರ್ಕೊಂಡು ಹೋಗ್ತದೆ. ಅಷ್ಟೊಂದೇನಿಲ್ಲ ಇಲ್ಲಿ ಬಟರ್ಫ್ಲೈಸು, ನೋಡ್ಕೊಂಡು ಹೋಗ್ಬೇಕು ಇಲ್ಲಿ. ಹಾಗೆ ನೋಡಿ, ಅಲ್ಲಿದೆ ನೋಡಿ ಗೈಸ್, ಎಷ್ಟೊಂದು ಆಡ್ತಾ ಇದೆ ಅಲ್ಲಿ ಆ ಕಡೆ ನೋಡಿ. ನೋಡಿ ಇಲ್ಲೊಂದು ಕೂತಿದೆ. ಅದ್ರ ಜೋಡಿ ಬಂತು ಗೈಸ್, ನೋಡಿ ಅದ್ರ ಜೋಡಿ ಬಂದು ಅದು ಕಾಟ ಕೊಡ್ತದೆ. ಹುಡುಗರ ಕತೆನೂ ಅಷ್ಟೇ, ಒಬ್ನೇ ಆರಾಮಾಗಿರೋಣ ಅಂದ್ರೆ ಬಿಡಲ್ಲ, ಬಂದು ಕಾಟ ಕೊಡ್ತಾರೆ ಅವ್ರು. ನೋಡಿ ಗೈಸ್ ಇಲ್ಲೊಂದು ಚಿಟ್ಟೆ ಕೂತಿದೆ, ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅದು.
ವಾವ್ ಗೈಸ್, ಇಲ್ಲಿ ಬಟರ್ಫ್ಲೈಕ್ಕಿಂತ ಯೂನಿಕ್ ಫ್ಲವರ್ಸ್ ಇದೆ ಗೈಸ್ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಇಲ್ಲಿ, ಯೂನಿಕ್ ಆಗಿ. ನೀವು ನೋಡಿ ಗೈಸ್ ಹೆಂಗಿದೆ ಟಾಪ್ ಆಂಗಲ್. ಯೂನಿಕ್ ಫ್ಲವರ್ಸ್ ಫುಲ್ ಚೆನ್ನಾಗಿದೆ ಗೈಸ್ ಆಕ್ಚುಲಿ ಬಟರ್ಫ್ಲೈಕ್ಕಿಂತ. ನೋಡಿ ಫ್ಲವರ್ಸ್ ಇಲ್ಲಿ ನೋಡಿ, ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಫ್ಲವರ್ನ. ನೋಡಿ ಟಾಪ್ ಆಂಗಲ್ ಹೆಂಗಿದೆ ಇಲ್ಲಿ. ವಾವ್, ಓ ಇಲ್ಲೊಂದು ಬಟರ್ಫ್ಲೈ ಇದೆ ನೋಡಿ ಗೈಸ್. ನೋಡಿ ಇಲ್ಲಿ ಚೆನ್ನಾಗಿದೆ ನೋಡಿ. ಗೈಸ್ ಬಟರ್ಫ್ಲೈ ಪಾರ್ಕಲ್ಲಿ ಇದೊಂದು ಸಣ್ಣ ಮ್ಯೂಸಿಯಂ ಥರ ಇದೆ. ಅಂದರೆ ಇಲ್ಲಿ ಫಿಶಸ್ ಅದೆಲ್ಲ ಇಟ್ಟಿದ್ದಾರೆ, ಮತ್ತು ಬಟರ್ಫ್ಲೈ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಹಿಂಗೆ ಯಾವ ಥರ ಬಟರ್ಫ್ಲೈಸ್ ಅಂದರೆ ಅದು ಬೆಳವಣಿಗೆ ಇರುತ್ತೆ ಅಂತ ನೋಡ್ಬೋದು ಇಲ್ಲಿ. ಯಾವ ಟೈಪ್ ಬಟರ್ಫ್ಲೈಸ್ ಎಲ್ಲ ಇದೆ ಅಂತ ಇಲ್ಲಿ ತೋರಿಸಿದ್ದಾರೆ. ಮತ್ತು ಬಟರ್ಫ್ಲೈಲು ಮೇಲ್ ಫೀಮೇಲ್ ಕಂಡುಹಿಡಿಬೋದು. ಇದು ಫೀಮೇಲು, ಇದು ಮೇಲ್ ನೋಡಕ್ ಚೆನ್ನಾಗಿದೆ. ಫಿಶಸ್ ಇದೆ ನೋಡಿ ಗೈಸ್ ಇಲ್ಲಿ. ಗೈಸ್ ಇಲ್ಲಿ ಬಟರ್ಫ್ಲೈ ಪಾರ್ಕಲ್ಲಿ ಮಕ್ಕಳಿಗೆಲ್ಲ ಆಟ ಆಡೋಕೆ ಒಂದು ಸ್ವಲ್ಪ ಆಟ ಆಡೋ ಥರನೂ ವ್ಯವಸ್ಥೆ ಮಾಡಿದ್ದಾರೆ, ನೋಡ್ಬೋದು. ಇವಾಗ ಬಟರ್ಫ್ಲೈ ಪಾರ್ಕಿಂದ ಆಚೆ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಝೂ ಹೋಗೋಣ ಅಂತ. ಝೂ ನೋಡ್ಕೊಂಡು ಅದಾದ್ಮೇಲೆ ಏನಾದ್ರು ತಿನ್ನಕ್ಕಿಲ್ಲ, ಏನಾದ್ರು ಚೆನ್ನಾಗಿರೋದು ಸಿಕ್ತಂದ್ರೆ ತಿನ್ಕೊಂಡು ವಾಪಸ್ ಮನೆ ಕಡೆ ಪಯಣ. ಬನ್ನಿ ಗೈಸ್. ಸೊ ಗೈಸ್ ಇವಾಗ ಝೂಗೆ ಎಂಟ್ರಿ ಕೊಟ್ಟಿದ್ದೀನಿ. ಅಲ್ಲಿ ಜಿರಾಫೆ ಕಾಣಿಸ್ತದೆ, ಮತ್ತೆ ಇನ್ನು ಜೀಬ್ರ ಎಲ್ಲ ಕಾಣಿಸ್ತದೆ. ಅದಕ್ಕಿಂತ ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ಫಸ್ಟ್ ನಂಗೆ ಎನರ್ಜಿ ಲಾಸ್ ಆಗಿದೆ. ಫಸ್ಟ್ ಹೋಗಿ ಏನೋ ತಿನ್ಕೋಣ, ತಿಂದಾದ್ಮೇಲೆ ಪ್ರತಿಯೊಂದು ನಿಮಗೆ ಝೂ ಅಲ್ಲಾದ್ರೆ ಅಟ್ಲೀಸ್ಟ್ ಕ್ಲಿಯರ್ ಆಗಿ ತೋರಿಸ್ತೀನಿ. ಇಲ್ಲಿ ಜಿರಾಫೆ ಕಾಣಿಸ್ತದೆ ಒಂದ್ಸತಿ ಜೀಬ್ರ ಕಾಣಿಸ್ತದೆ, ಒಂದ್ಸತಿ ತೋರಿಸ್ತೀನಿ ನೋಡ್ಕೊಂಬಿಡಿ. ನೋಡಿ ನೋಡಿ ಜಿರಾಫೆ ಅಲ್ಲಿ, ಜೀಬ್ರಾ ಇಲ್ಲಿ. ಓಕೆ ಬನ್ನಿ ಫಸ್ಟ್ ಹೋಗ್ಬಿಟ್ಟು ಸ್ವಲ್ಪ ಏನೋ ತಿನ್ಕೊಂಡು ಎನರ್ಜಿ ಬೂಸ್ಟ್ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಝೂ ಪಾರ್ಟ್ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ, ಯಾಕಂದ್ರೆ ಸಫಾರಿ ತುಂಬ ಲಾಂಗ್ ಇದೆ ವಿಡಿಯೋ. ಸೊ ಅದಕ್ಕೆ ಝೂ ಪಾರ್ಟ್ದು ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ಝೂಗೆ ಎಂಟ್ರಿ ಕೊಡ್ತೀನಿ, ನೋಡ್ಬೋದು ಹೆಂಗೆ ಹೋದ್ರೆ ಝೂಗೆ ಎಂಟ್ರಿ ಇವಾಗ. ಸೊ ಝೂ ಪಾರ್ಟ್ ಬಂದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀವಿ, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗಿಳಿ